ಒಂದು ಕಹಿಯಾದ ಸತ್ಯ ಏನು ಗೊತ್ತಾ? ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯನು ದಿನ ಬೆಳಗಾದರೆ ಕೆಲಸಕ್ಕೆ ಅಂತ ಹೊರಟೋಗ್ತಾನೆ. ಸಂಜೆ ಆಗ್ತಿದ್ದಂಗೆ ಒಂದು ದಿನದ ಸ್ಯಾಲ್ರಿನ ತನ್ನದಾಗಿಸ್ಕೊಂಡು ಮನೆಗೆ ಬಂದು ಸೇರ್ಕೋತಾನೆ. ಅದೇ ಸೂರ್ಯದೇವ ಪ್ರಾತಃ ಕಾಲದಲ್ಲೇ ಉದಯಿಸ್ತಾನೆ. ನಮ್ಮಂಗೆ ಸಂಧ್ಯಾಕಾಲ ಆಗೋಷ್ಟರಲ್ಲಿ ಸೂರ್ಯಾಸ್ತನ ಆಗುತ್ತೆ. ಆದರೆ ವಿಪರ್ಯಾಸ ಏನಂದರೆ ಅವನು ಪ್ರತಿಯೊಂದು ಜೀವಿಯ ಒಂದೊಂದು ದಿನದ ಆಯಸ್ಸನ್ನು ತಗೊಂಡೋಗ್ತಾನೆ. ಸತ್ಯ ಅಲ್ವಾ? ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಒಂದೊಂದು ದಿನವನ್ನು ಅಂದರೆ ನಮ್ಮ ಒಂದೊಂದು ದಿನದ ಆಯಸ್ಸನ್ನು ವ್ಯರ್ಥವಾಗಲಿಕ್ಕೆ ಬಿಡದೆ ಏನಾದರೂ ಒಂದು ಪುಣ್ಯದ ಕೆಲಸ ಮಾಡೋಣ. ಅಂದರೆ ನಮ್ಮ ನಿತ್ಯ ಕರ್ಮದ ಜೊತೆಗೆ ಅಂದರೆ ನಮ್ಮ ವೃತ್ತಿಯ ಜೊತೆಗೆ ಏನಾದರೂ ಒಂದು ಪುಣ್ಯದ ಕೆಲಸ ಮಾಡೋಣ. ಏನು ಮಾಡೋಕ್ಕೆ ಆಗಿಲ್ಲ ಪುಣ್ಯದ ಕೆಲಸ ಅಂದರೆ ಕೊನೆ ಪಕ್ಷ ಒಂದು 20 ನಿಮಿಷ ಶ್ರೀಹರಿ ನಾಮ ಜಪ ಮಾಡೋಣ ಅಲ್ವಾ? ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋಣ, ಪುಣ್ಯ ಗಳಿಸೋಣ. ಏಕೆಂದರೆ ನೀನು ಏನಾದರೂ ಮಾಡು, ಏನಾದರೂ ವೃತ್ತಿಯನ್ನು ಮಾಡು ನಿನ್ನ ಇಚ್ಛೆಗೆ ತಕ್ಕಂತೆ. ಆದರೆ ನನ್ನನ್ನು ನೀನು ಮರಿಬೇಡ, ನನ್ನ ನೆನೆಸ್ಕೋ ಸಾಕು. 9 ವಿಧದ ಭಕ್ತಿಯಲ್ಲಿ ಕೇವಲ ಸ್ಮರಣೆಯನ್ನಾದರೂ ನೀನು ಮಾಡು, ಒಂದೇ ಒಂದು ವಿಧದ ಭಕ್ತಿ. ಅಥವಾ ಕೀರ್ತನೆಯನ್ನು ಮಾಡು, ಹಾಡು ಕೇಳಿಸ್ಕೊ, ಶ್ರವಣವನ್ನು ಮಾಡು, ಭಗವಂತನ ಕಥೆಯನ್ನು ಕೇಳೋಣ, ಹಾಡನ್ನು ಕೇಳೋಣ, ಹಾಡೋಣ. ಅಥವಾ ಅವನ ನೆನಪಾದರೂ ಮಾಡ್ಕೊಳ್ಳೋಣ, ಲೀಲೆಗಳ ನೆನಪುಗಳನ್ನ ಅಲ್ವಾ? ಅರ್ಚನೆಯನ್ನು ಅವನ ಸೇವೆಯನ್ನು ಮಾಡೋಣ, ನಿತ್ಯ ಪೂಜೆ ಮಾಡೋ ಮೂಲಕ ಅಲ್ವಾ? ಯಾವುದಾದ್ರೂ ಒಂದು ವಿಧದ ಭಕ್ತಿಯನ್ನಾದರೂ ನಾವು ಮಾಡೋಣ. ಕೊನೆ ಪಕ್ಷ ಆದರೂ ಪುಣ್ಯದ ಕೆಲಸ ಮಾಡಿಲ್ಲ ಅಂದರೂ ಭಗವಂತನ ನಾಮ ಜಪ ಮಾಡಿದ್ರಿಂದನಾದರೂ ನಮಗೆ ಅವನು ದಯೆ ತೋರಿಸ್ತಾನೆ. ಬಿಡಪ್ಪ, ನಾನು ಸುಖವಾಗೇ ಇದ್ದೀನಿ, ಕೆಲಸ ಇದೆ, ಮನೆ ಇದೆ, ಸಂಸಾರ ಇದೆ, ಎಲ್ಲ ಚೆನ್ನಾಗಿದೆ ಅಂತ ಯೋಚನೆ ಮಾಡೋರಾದರೆ ಹಾಂ, ನೀವು ಪೂರ್ವಜನ್ಮದಲ್ಲಿ ತುಂಬ ಪುಣ್ಯದ ಕೆಲಸಗಳನ್ನ ಮಾಡಿದ್ರಿ, ಅದರ ಫಲವನ್ನು ಇಲ್ಲಿ ಅನುಭವಿಸ್ತಾ ಇದ್ದೀರಿ. ಆದರೆ ಮುಂದಿನ ಜನ್ಮಕ್ಕೆ ಏನು ತೊಗೊಂಡು ಹೋಗ್ತೀರಾ ಅಂತ ಯೋಚನೆ ಮಾಡಿ. ಇಲ್ಲಿ ನೀವು ಪುಣ್ಯದ ಕೆಲಸ ಮಾಡಿದ್ರೆ ಮತ್ತೆ ಸುಖವಾಗಿರ್ಬೋದು. ನಾನು ಸುಖವಾಗಿದ್ದೀನಿ ಅನ್ನೋ ಭ್ರಮೆಯಲ್ಲಿ, ಮುಂದೇನು ಹೀಗೆ ಇರ್ತೀನಿ ಅನ್ನೋ ಭ್ರಮೆಯಲ್ಲಿ ಏನನ್ನು ಮಾಡದೆ ಭಗವಂತನೇ ಮರೆತುಬಿಟ್ಟು ಹಾಯಾಗಿ ಜೀವನ ಮಾಡಿಕೊಂಡು ಮುಂದೆ ಹೋದರೆ ಜೀವಾತ್ಮ ದೇಹದಿಂದ ಹೊರಗೆ ಬರ್ತಿದ್ದ ಹಾಗೆ ನಾನೇನೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡುತ್ತೆ. ಎಷ್ಟು ಪುಣ್ಯ ಮಾಡಿದ್ದೀನಿ ಅಂತ ಯೋಚನೆ ಮಾಡುತ್ತೆ. ಪುಣ್ಯ ಮಾಡಿದರೆ ಖಂಡಿತ ನಿಮ್ಮ ಜೊತೆಗೆ ಅದು ಬರುತ್ತೆ. ಹಾಗೆ ಏನಾದರೂ ಪಾಪ ಮಾಡಿದರೆ ಈ ಜನ್ಮ, ಈ ದೇಹ ದೇವ್ರು ಕೊಟ್ಟಿರೋದು. ನಾನೇನು ಮಾತಾಡ್ತಾ ಇದ್ದೀನಿ, ಈ ಶಕ್ತಿಯನ್ನು ಭಗವಂತ ಕೊಟ್ಟಿರೋದು. ಇದನ್ನು ನಾನು ಯಾವುದಕ್ಕೆ ಉಪಯೋಗಿಸ್ಕೋಬೇಕು? ನನ್ನ ಸ್ವಾರ್ಥಕ್ಕ? ಹಾಂ, ಉಪಯೋಗಿಸ್ಕೊ, ಅದಕ್ಕೆ ಕೊಟ್ಟಿದ್ದಾನೆ ದೇವರು. ಆದರೆ ಅದನ್ನು ಸ್ವಲ್ಪ ಮಟ್ಟಿಗಾದರೂ ಭಗವಂತನ ಸೇವೆಗೋಸ್ಕರ, ಅವನು ಇದನ್ನು ಕೊಟ್ಟಿರೋದಕ್ಕೆ ಕೃತಜ್ಞತೆ ಹೇಳೋದಕ್ಕೋಸ್ಕರ ಏನಾದರೂ ಯೂಸ್ ಮಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕೇಳದೆ ಎಲ್ಲ ಕೊಟ್ಟಿದ್ದಾನಲ್ವ. ಉಸಿರಾಡ್ತೀರಿ, ಗಾಳಿ ಕೊಟ್ಟಿದ್ದಾನೆ, ಎಲ್ಲಿಂದ ಬಂತು? ಅದ್ರ ಮೂಲ ಹೊಡ್ಕೊಂಡು ಹೋಗೋಣವಾ? ಕೊನೆಗೆ ಯಾರು ಸಿಗ್ತಾರೆ ನೋಡೋಣವಾ? ಹಾಂ, ಆಹಾರ ಸೇವನೆ ಮಾಡ್ತೀವಿ, ಆಹಾರ ಇದನ್ನು ಉತ್ಪತ್ತಿ ಮಾಡಿದವರು ಯಾರು? ಅದೆಲ್ಲಿಂದ ಬಂತು? ಭೂಮಿಯಲ್ಲಿಂದ ಬಂತು ಅಲ್ವಾ? ಹುಡ್ಕೊಂಡು ಹೋಗೋಣವಾ ಮೂಲವನ್ನು? ಯಾರು ಸಿಗ್ತಾರೆ? ಆಕಾಶ, ಸೂರ್ಯದೇವನನ್ನು ಅಲ್ಲೇ ಯಾರು ಫಿಕ್ಸ್ ಮಾಡಿರೋದು? ಸ್ವಲ್ಪ ಕೆಳಗೆ ತರ್ಬೋದಾಗಿತ್ತಲ್ವ, ಸ್ವಲ್ಪ ಮೇಲಿಡ್ಬೋದಾಗಿತ್ತಲ್ವ. ಕರೆಕ್ಟಾಗಿ ಜೀವಿಗೆ ಎಷ್ಟು ಮಟ್ಟಿಗೆ ಬಿಸಿ ಬೇಕು, ಯಾವಾಗ ಮಳೆ ಬೇಕು, ಚಳಿ ಬೇಕು, ಇದೆಲ್ಲ ಸೆಟ್ ಮಾಡಿರೋದು ಯಾರು? ಇದನ್ನೆಲ್ಲ ಅರೇಂಜ್ ಮಾಡಿಟ್ಟಿರೋದು ಯಾರು? ಮೂಲ ಹೊಡ್ಕೊಂಡು ಹೋಗೋಣವಾ? ಪರಮಾತ್ಮ ಸಿಗ್ತಾನೆ. ಇನ್ನು ಈ ದೇಹ, ಈ ಅಗ್ನಿ ಇಲ್ಲದೇ ಇದ್ದಿದ್ರೆ ನಾವು ಹೇಗಿರ್ತಾಯಿದ್ವಿ? ಪಂಚಭೂತಗಳಲ್ವ, ಜಲ ಇಲ್ಲದೇ ಇದ್ದಿದ್ರೆ ನಾವು ಹೇಗಿರ್ತಾಯಿದ್ವಿ? ಓಕೆ, ಎಲ್ಲ ಸೃಷ್ಟಿ ಮಾಡಿ ನೀರೊಂದನ್ನೇ ಸೃಷ್ಟಿ ಮಾಡಿರಲಿಲ್ಲ ಅಂದರೆ ನಾವು ಬದುಕಿರ್ತಿದ್ವಾ? ನೀರು ಎಲ್ಲಿಂದ ಬಂತು? ಇದರ ಮೂಲ ಎಲ್ಲಿದೆ? ಹುಡ್ಕೊಂಡು ಹೋಗೋಣವಾ? ಭಗವಂತ ಸಿಗ್ತಾನೆ, ಎಲ್ಲ ಕೊಟ್ಟಿದ್ದಾನೆ. ನಾನೇನು ಕೇಳಿದ್ನಾ ಇದೆಲ್ಲ ರೆಡಿ ಮಾಡಿಟ್ಟಿರು ಅಂತ? ಇಲ್ಲ, ಆದರೂ ಕೊಟ್ಟಿದ್ದಾನೆ. ಥ್ಯಾಂಕ್ಸ್ ಹೇಳೋಣವಾ? ಹೇಳಲೇಬೇಕಲ್ವಾ? ಹೇಳಿಲ್ಲ ಅಂದರೆ ನಾವು ಪಾಪಿಗಳಾಗ್ತೀವಿ. ಪಂಚಭೂತಗಳಿಗೆ ದಿನಕ್ಕೊಮ್ಮೆ ಆದರೂ ಥ್ಯಾಂಕ್ಸ್ ಹೇಳೋಣ ಅಲ್ವಾ? ನವಗ್ರಹಗಳಿಗೆ ದಿನಕ್ಕೊಮ್ಮೆ ಆದರೂ ಥ್ಯಾಂಕ್ಸ್ ಹೇಳೋಣ ಅಲ್ವಾ? ಸೃಷ್ಟಿ ಮಾಡಿರೋ ಎಲ್ಲ ದೇವಿ ದೇವತೆಗಳನ್ನು ಸೃಷ್ಟಿ ಮಾಡಿ, ನಮ್ಮನ್ನು ಸೃಷ್ಟಿ ಮಾಡಿ ಕೊರಿತಾ ಇರೋ ನಮ್ಮೆಲ್ಲರೊಳಗಿರೋ ಆ ಶ್ರೀಹರಿಗೆ ನಿತ್ಯ ಒಂದೇ ಒಂದು ಬಾರಿ ಥ್ಯಾಂಕ್ಸನ್ನು ಹೇಳಿ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಿ ಥ್ಯಾಂಕ್ಫುಲ್ ಆಗಿರೋಣ. ಆವಾಗ ಸದಾ ಅವನ ರಕ್ಷೆಯಿಂದ ಯಾವ ಕೊರತೆಯು, ನಾವು ಎಲ್ಲಿ ಜನ್ಮ ತಳೆದ್ರೂ ಯಾವ ಕೊರತೆ ಇಲ್ಲ ಹಾಗೆ ನೋಡ್ಕೊತಾನೆ. ಯಾವಾಗ ನಾವು ನಮ್ಮೊಳಗಿರೋ ಪಂಚ ಪ್ರಾಣಗಳಿಗೆ, ಪಂಚಭೂತಗಳಿಗೆ, ನಮ್ಮನ್ನು ಸೃಷ್ಟಿ ಮಾಡಿರೋ ಅವನಿಗೆ, ಈ ಪ್ರಕೃತಿಗೆ
ಥ್ಯಾಂಕ್ಸ್ ಹೇಳೋದಕ್ಕೆ ಶುರು ಮಾಡ್ತೀವೋ ಎಲ್ಲಿ ಹೋದರೂ ಈ ಜೀವಾತ್ಮನಿಗೆ ಈ ಯಾವ ಕೊರತೆಯೂ ಇರೋದಿಲ್ಲ. ಪ್ರಕೃತಿಯಲ್ಲಿ ಯಾವುದಾದ್ರೂ ಒಂದು ಕೊರತೆ ಇದು ಬದುಕು ತುಂಬ ಕಷ್ಟ. ನೀರೇ ಇಲ್ಲ ಅಂದರೆ ನಮಗೆ ಬದುಕೋದು ಎಷ್ಟು ಕಷ್ಟ ಅಲ್ವಾ? ಹಾಗೆ ಯಾವ ಕೊರತೆ ಇರಬಾರ್ದು ಅಂದರೆ ನಿತ್ಯ ಇವರೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳೋಣ. ಹರೇ ಕೃಷ್ಣ.